ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ವ್ಲಾಗ್. ಸೊ ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ, ಹಬ್ಬದ ಹಿಂದಿನ ದಿನ. ಸೊ ಸಂಜೆ ಹಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಲಾಸ್ಟ್ವರೆಗೂ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಗುರುವಾರ ಈವ್ನಿಂಗು 4 o'clock ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಡೈರೆಕ್ಟಾಗಿ ಸ್ನಾನ ಮಾಡಿಕೊಂಡು ಪೂಜೆ ಸಾಮಾನುಗಳು ಏನೇನಿದೆ ಸೊ ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ವರಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಸೊ ಹಿಂದಿನ ದಿನದಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಳೆದಿದ್ದಾದಮೇಲೆ ಈ ವರ್ಷ ನಾನು ಈ ರೀತಿ ಗೊಂಬೆ ತಂದಿದ್ದೀನಿ. ಗೊಂಬೆಗೆ ಕಳಶ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಸಲನೂ ನಾನು ಯಾವ ರೀತಿ ಅಂತ ಹೇಳಿದ್ರೆ ಸೊ ಸೀರೆ ಉಡಿಸಿ ಹಾಲಲ್ಲಿ ಕೂರಿಸ್ತಾ ಇದ್ದೆ. ಈ ಸಲ ಒಂದು ಶೂ ಇರೋದ್ರಿಂದ ನಮಗೆ ಹಾಲ್ ಕೂಡ ಚಿಕ್ಕದು ನಮ್ಮ ಮನೇಲಿ. ಸೊ ಅವಳಿಗೆ ಆಟ ಆಡ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಹಾಗಾಗಿ ಈ ಸಲ ದೇವ್ರ ಮನೇಲಿ ಕೂರಿಸ್ತಾ ಇದ್ದೀನಿ, ಚಿಕ್ಕದಾಗಿ ಇರಲಿ ಅಂತ ಹೇಳ್ಬಿಟ್ಟು. ಗೊಂಬೆಗೆ ನಾನು ಸೀರೆ ಆಲ್ರೆಡಿ ಅವರು ಪಿನ್ ಮಾಡಿ ಕೊಟ್ಟಿದ್ದಾರಲ್ವ, ಸೊ ಜಸ್ಟು ಕಾಯಿ ಇಟ್ಟು ಮುಖವಾಡ ಹಾಕೋದಷ್ಟೇ. ಸೊ ಈಸಿನೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಹಬ್ಬನ ಈ ಸಲ. ಇನ್ನು ದೇವ್ರ ಮನೆ ಡೆಸ್ಟ್ ಎಲ್ಲ ಹೊಡ್ಕೊಂಡಿದ್ದಾದಮೇಲೆ ಇನ್ನು ಸ್ಕ್ರೀನ್ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಈ ಕಂಬಿಗೆ ಬಂದು ನಾನು ಹೂವು ಮತ್ತು ಲೈಟಿಂಗ್ಸ್ ಬಿಡೋಣ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಕೂಡ ತೆಗೆದುಬಿಟ್ಟೆ. ಇನ್ನು ಇದಕ್ಕೆಲ್ಲ ಫೋಟೋಸ್ಗೆಲ್ಲ ನಾನು ಬೊಟ್ಟೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಈ ಸಲ ನಾವು ಯಾವಾಗಲೂ ಒಂದು ಅರಿಶಿನದ ಕೊಂಬು ಕಟ್ತಾ ಇದ್ವಿ ದೇವರಿಗೆ ತಾಲಿಯಾಗಿ. ಈ ಸಲ ತಾಲಿಗೆ ಬಂದು ಚೈನ್ ಮಾಡಿಸ್ಕೊಂಡು ಬಂದಿದ್ದಾರೆ ಅತ್ತೆ, ಇದನ್ನೇ ಹಾಕ್ತಾಯಿದ್ದೀವಿ ದೇವ್ರಿಗೆ. ಇನ್ನು ಜೊತೆಗೆ ಈ ಸಲ ಇನ್ನು ಒಂದು ಮಂತ್ ಆಯಿತು ಅಷ್ಟೇ, ಗೋಲ್ಡ್ ಇಯರಿಂಗ್ ತೊಗೊಂಡಿದ್ದಾರೆ. ಸೊ ಇದನ್ನು ದೇವ್ರ ಹತ್ರ ಇಟ್ಟು ಒಂದು ಸಲ ಪೂಜೆ ಆದಮೇಲೆ ಈವ್ನಿಂಗ್ ಹಂಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಅದರದ್ದು ಡಿಸೈನ್ ಕೂಡ ನಿಮಗೆ ತೋರಿಸ್ದೆ. ಇನ್ನು ನೈಟ್ ಹಂಗೆ ಎಲ್ಲ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ ಕಾಯಿಗೆ ಅರಿಶಿನ ಎಲ್ಲ ಹಚ್ಚಿ ಮುಖವಾಡ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದು ಕೂಡಲೇ ಸೊ ಜಸ್ಟ್ ಕಾಯಿನ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ. ತಟ್ಟೆಗಳು ಏನೂ ತುಂಬಿಲ್ಲ, ಎಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ. ಇನ್ನು ನೈಟ್ ಹಂಗೇನೆ ಸ್ಟೆಪ್ಸ್ ಎಲ್ಲ ತೊಳೆದು ಬಾಗಿಲೆಲ್ಲ ತೊಳೆದು ಬಿಡೋಣ ಅಂತ ಅಂದ್ಕೊಂಡೆ. ರಂಗೋಲಿ ಹಾಕ್ಕೊಂಡ್ರೆ ಆಯಿತು, ನೈಟ್ ಹಂಗೆ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಳೆ ಹೆವಿ ಬಂತು, ಹಂಗೂ ಏನು ಮಾಡೋದಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮುಗ್ದು ಬಿಡಬೇಕು ನೈಟ್ ಹಂಗೆ ಅಂತ ಹೇಳ್ಬಿಟ್ಟು ಆ ಮಳೆಲೇ ನಾನು ಸ್ಟೆಪ್ಸ್ ಎಲ್ಲ ವಾಶ್ ಮಾಡಿಕೊಂಡೆ ನೀಟಾಗಿ ಉಜ್ಜಿ. ನೈಟು ಅಂದರೆ ಸ್ವಲ್ಪ ಎಲ್ಲರೂ ಹಬ್ಬದ ಕೆಲಸದಲ್ಲಿ ಇರ್ತಾರೆ, ಎಚ್ಚರಾಗಿರ್ತಾರೆ. ಸೊ ಹಾಗಾಗಿ ಸೌಂಡ್ ಎಲ್ಲ ಆದ್ರೂ ಏನು ತೊಂದರೆ ಇಲ್ಲ. ಮಾರ್ನಿಂಗ್ ಬೇಗ ಎದ್ದು ಈ ಥರ ಪರಪರ ಅಂತೆಲ್ಲ ಉಜ್ಕೊಂಡಿದ್ರೆ ಅವ್ರಿಗೂ ಇರಿಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಮಳೆಯಲ್ಲೇ ಬಾಗಿಲೆಲ್ಲ ನಾನು ತೊಳೆದೆ. ಈ ಮಧ್ಯದಲ್ಲಿ ಚಳಿಲಿ ನನ್ನ ಸೊಸೆ ಬಾಗಿಲು ತೊಳಿತಿದ್ದಾಳೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನೂ ಕೂಡ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟರು. ಮಧ್ಯದಲ್ಲಿ ಮಿಂಚು ಗುಡುಗು ಎಲ್ಲ ಬರ್ತಾಯಿತ್ತು, ಭಯನೂ ಕೂಡ ಆಗ್ತಾಯಿತ್ತು. ಈ ಟೈಮಲ್ಲಿ ಬಾಗಿಲು ತೊಳೆಯೋದು ಒಳ್ಳೇದಲ್ಲ, ಮೊದಲೇ ಮಳೆ ಬರ್ತಿದೆ, ಮಿಂಚ್ತಾ ಇದೆ, ಎಲ್ಲಿ ನಾನೇನಾದರೂ ಆಗ್ಬಿಡ್ತೀನಿ ಅನ್ನೋದೊಂದು ಭಯ ಇತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕಿ ಅದೊಂದು ಕೆಲಸ ಮುಗಿದ್ರೆ ಏನೋ ಒಂದು ಕಡೆ ಸಮಾಧಾನ ಅಂತೇಳ್ಬಿಟ್ಟು ಮಳೆಯಲ್ಲೇ ಮುಗಿಸಿದ್ದಾಯಿತು ಆ ಕೆಲಸನೂ ಕೂಡ. ಇನ್ನು ನೆಕ್ಸ್ಟು ದೇವ್ರಿಗೂ ರೆಡಿ ಆಯಿತು, ಬಾಗಿಲು ತೊಳೆದಾಯಿತು. ಇನ್ನು ಯಾವ ಕೆಲಸನೂ ಬ್ಯಾಲೆನ್ಸ್ ಇರಲಿಲ್ಲ. ಇನ್ನು 10:30 ಆಗಿತ್ತಷ್ಟೇ. ಸೊ ಹಾಗಾಗಿ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೈಟ್ ಹಂಗೇನೆ ಒಂದು ಸೆಲ್ಫ್ ಕೇರ್ ಮಾಡಿಕೊಂಡೆ. ನಂಗೆ ಟೈಮೇ ಇರಲಿಲ್ಲ ಮಾಡ್ಕೊಳ್ಳೋದಕ್ಕೆ. ಇನ್ನು ಹಬ್ಬದ ದಿನ ಚೆನ್ನಾಗೂ ಕೂಡ ಕಾಣಿಸ್ಬೇಕಲ್ವ, ಅದೊಂದು ಆಸೆನೂ ಕೂಡ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ನೈಟೇ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಂಡ್ರೆ ಮಾರ್ನಿಂಗ್ ಅಷ್ಟರಲ್ಲಿ ಸ್ವಲ್ಪ ಬ್ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟೇ ಮಾಡಿಕೊಂಡೆ. ಏನಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ಒಂದು ಪೀಲ್ ಆಫ್ ಮಾಸ್ಕ್ ಹಾಕ್ಕೊಂಡು ನೆಕ್ಸ್ಟು ಒಂದು ಐಬ್ರೋ ಮಾಡಿಕೊಂಡೆ ಮನೇಲೇ. ಪಾರ್ಲರ್ಗೆ ಹೋಗೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಸೊ ನಾನು ಯೂಶ್ವಲಿ ಮನೇಲೇ ಮಾಡ್ಕೊತೀನಿ. ತುಂಬ ಅಪರೂಪ ಅಂತ ಹೇಳ್ಬೋದು ನಾನು ಪಾರ್ಲರ್ಗೆ ಹೋಗೋದು. ಇನ್ನು ಮಾರ್ನಿಂಗ್ ಸೀರೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸೀರೆನೂ ಕೂಡ ಎತ್ತಿಟ್ಕೊಂಡೆ. ಆ ಕೆಲಸನೂ ಮುಗ್ದೋಯ್ತು. ಬೆಳಗ್ಗೆ ಎದ್ದು ಆ ನಿದ್ದೆಗಣ್ಣಲ್ಲಿ ನಾವು ಸೀರೆ ಸೆಲೆಕ್ಟ್ ಮಾಡಿ ಇನ್ನು ಪೂಜೆನೂ ಕೂಡ ಮಾಡಬೇಕಾಗುತ್ತೆ, ಗಡಿಬಿಡಿಲಾಗಲ್ಲ ಅಂತ ನೈಟೇ ಎತ್ತಿಟ್ಕೊಂಡೆ ಒಂದು ಸೈಡು. ಇನ್ನು ಬೆಳಿಗ್ಗೆ 3 ಗಂಟೆಗೆ ಅಲಾರಾಮ್ ಇಟ್ಟು 3:15 ಹಂಗೆ ಎದ್ದು ಹೊರಗಡೆ ಬಂದು ಬಾಗಿಲಿಗೂ ಕೂಡ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹೇಗಿದೆ ನೋಡಿ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿತ್ತಂದರೆ
ಇನ್ನು ನೆಕ್ಸ್ಟು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಸೊ ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಗೊಂಬೆ ಕೂರಿಸಿ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನೈಟೇ ಎಲ್ಲ ರೆಡಿ ಆಗಿತ್ತು. ಜಸ್ಟ್ ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆನೂ ಆಗಲ್ಲ, ಒಂದು 1/4 ಗಂಟೆ ಕೆಲಸ ಅಷ್ಟೇ ಇದ್ದಿದ್ದು. ತಟ್ಟೆಗಳೆಲ್ಲ ತುಂಬಿ ದೇವ್ರನ್ನ ಮುಕ್ಕೋಡ ಎಲ್ಲ ಕೂರಿಸ್ಬಿಟ್ಟು ಜಸ್ಟ್ ಅಲಂಕಾರ ಮಾಡಿ ದೇವ್ರಿಗೆ ಪೂಜೆ ಮಾಡೋದಷ್ಟೇ. ಸೊ ನಾನು ಎದ್ದಿದ್ದು ಒಂದು 3:15, ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮುಗಿಸೋಷ್ಟರಲ್ಲಿ ಒಂದು 4:45 ಆಯಿತು. ಆಚೆಗೆ 5 ಗಂಟೆ ಹತ್ತತ್ರ ಕರೆಕ್ಟಾಗಿ ಒಂದು 5 ಗಂಟೆಗೆ ಪೂಜೆ ಮುಗಿಸೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿತ್ತು. ಹಾಗೇ ಆಯಿತು, ಸ್ನಾನ ಎಲ್ಲ ಮುಗೀತು. ಪೂಜೆಗೊಂದು ರೆಡಿ ಮಾಡಿ ಪೂಜೆ ಮಾಡಬೇಕು ಅಷ್ಟೇ. ಅಷ್ಟರಲ್ಲಿ ನನ್ನ ಮಗಳು ಎದ್ದು ನಮಗೊಂದಷ್ಟು ಕಾಟ ಕೊಟ್ಟಳು. ಈ ಕಡೆ ಮಲ್ಕೊತಿಲ್ಲ, ಈ ಕಡೆ ಪೂಜೆ ಮಾಡೋಕ್ಕೆ ಬಿಡ್ತಿಲ್ಲ. ನಮ್ಗೆ ಸಾಕಾಗೋಗಿತ್ತು. ಆಲ್ಮೋಸ್ಟ್ ನನಗೆ ಹೆಂಗೆ ಆಗೋಗಿತ್ತು ಅಂದರೆ, ನನ್ನ ಮಗಳು ಚಿಕ್ಕ ಮಗು ಅಂತಲೂ ನೋಡಿದೆ, ನನಗೆ ಹೊಡೆಯೋಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು. ಹೊಡೆದಿಲ್ಲ ಸದ್ಯಕ್ಕೆ, ಹೊಡೆಯೋಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಅವಳ ಮೇಲೆ. ಅಷ್ಟು ಒಂಥರ ಅಯ್ಯೋ ಅನ್ಸ್ಕೊಂಬಿಟ್ಲು ಬೆಳಗ್ಗೆನೇ. ಸರಿ ಅಂತೇಳಿ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಒಂದು 5:45 ಆಯಿತು ಪೂಜೆ ಎಲ್ಲ. ಇನ್ನು ಬೆಳಗ್ಗೆ ಪೂಜೆ ಬಂದು ನಾನು ಅತ್ತೆ ಇಬ್ಬರೇ ಮಾಡೋದು. ಇನ್ನೆಲ್ಲರೂ ಮಲ್ಕೊಂಡಿರ್ತಾರೆ. ಅವರು ಎದ್ಮೇಲೆ ಒಬ್ಬೊಬ್ಬರೇ ಸ್ನಾನ ಮಾಡಿಕೊಂಡು ಅವರು ಒಂದೊಂದು 2 ಕಡ್ಡಿ ಅಂಟಿಸ್ತಾರೆ, ಪೂಜೆ ಮಾಡ್ತಾರೆ ಅಷ್ಟೇ. ಇನ್ನು ಬೆಳಗ್ಗೆ ನಾವಿಬ್ಬರೇ ಮಾಡೋದು. ಇನ್ನು ಕಂಪ್ಲೀಟಾಗಿ ಒಂದು ಸಲ ನಿಮಗೆ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯೂಶ್ವಲಾಗಿ ಯಾವಾಗಲೂ ನಾನು ಕೂರಿಸ್ಬೇಕಾದ್ರೆ ಲಕ್ಷ್ಮಿ ಹಿಂದೆ ಬ್ಯಾಕ್ಗ್ರೌಂಡೆಲ್ಲ ಡಿಸೈನ್ ಮಾಡಿ ನಾನು ಕೂರಿಸ್ತಾ ಇದ್ದೆ ಹಾಲಲ್ಲಿ. ಬಟ್ ಈ ಸಲ ಏನೂ ಇಲ್ಲ, ತುಂಬ ಅಂದರೆ ತುಂಬ ಸಿಂಪಲಾಗೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಬಟ್ ನನಗೆ ಲಕ್ಷ್ಮಿ ಕೂರಿಸಿರೋದು ಇಷ್ಟನೇ ಆಯಿತು. ಪುಟ್ಟಗಿದೆ. ಸೊ ಚೆನ್ನಾಗಿದೆ, ಚೆನ್ನಾಗೂ ಕಾಣಿಸ್ತಾ ಇತ್ತು ಲಕ್ಷ್ಮಿ. ನನಗಿಷ್ಟ ಆಯಿತು. ಒಂಚು ಈ ನಡುವೆ ಬಟ್ಟೆ ಹಾಕ್ಸ್ಕೊಳ್ಳೋದಕ್ಕೂ ಹಠ ಮಾಡ್ತಾ ಇದ್ದಾಳೆ. ನಾನು ಹಾಕಕ್ಕೆ ಟ್ರೈ ಮಾಡಿದೆ, ಬಟ್ ಹಾಕ್ಸ್ಕೊಂಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕತ್ತೆ ನಾನೇ ಹಾಕ್ತೀನಿ ಕೊಡೆ ಅಂತ ಹೇಳ್ಬಿಟ್ಟು ಫ್ರಾಕ್ ಇಸ್ಕೊಂಡು ಹಾಕ್ತಾ ಇದ್ದಾರೆ ಅವಳಿಗೆ. ಪಾಪುಗೆ ಬ್ಲೌಸ್ ಪೀಸಲ್ಲೇ ಕಾಂಬಿನೇಷನ್ ಮಾಡಿ ಹೊಲಿಸಿರೋ ಬಟ್ಟೆ ಇದು. ಉಲ್ಟಾ ಹಾಕಿದ್ರಾ? ಪಾಪುಗೆ ಸಂಜೆ ಹಿಂಗೆ ರೆಡಿ ಮಾಡಿ ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ನನಗೆ ಬೇಜಾರಾಯಿತು ಹಬ್ಬದ ದಿನವೇ ಸಂಜೆ ಹಂಗೆ. ಸೊ ಹಾಗಾಗಿ ಸಂಜೆ ಮೇಲೆ ನಾನು ಹಬ್ಬ ಸೆಲೆಬ್ರೇಟ್ ಮಾಡಲೇ ಇಲ್ಲ. ತುಂಬ ಬೇಜಾರಲ್ಲೇ ಇದ್ಬಿಟ್ಟಿದೆ. ರೆಡಿನೂ ಆಗಲಿಲ್ಲ, ಬಂದವ್ರಿಗೆ ಅರಿಶಿನ ಕುಂಕುಮನೂ ಕೊಡಲಿಲ್ಲ. ಸೊ ಏನೋ ಈ ಸಲ ಬೇಜಾರಾಗೋಯ್ತು ಹಬ್ಬ. ಹಬ್ಬದ ವ್ಲಾಗು ಫುಲ್ ಕಂಪ್ಲೀಟಾಗಿ ಹಾಕೋಣ ಅಂತ ಹೇಳಿದ್ರೆ ಯಾವುದೋ ಕಾರಣಗಳಿಂದ ಬೇಜಾರಾಗಿ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.